ಬ್ರಹ್ಮದೇವತಾಭ್ಯೋ ಸಮರ್ಥ್ಯ. ಆ ನೇತ್ರ ಮಿಲನ ಮಾಡಿದಾಗ ಕಣ್ಣು ತರಿಸ್ತೀವಿ, ರೆಪ್ಪೆ ತರಿಸುವಾಗ ಆ ತಾಯಿ ಸಾಕ್ಷಾತ್ ಅಲ್ಲಿ ಕೂತಿದ್ದಾರೆ ಅಂದರೆ ಇವಾಗ ನಿದರ್ಶನ ನೀವೇ ನೋಡಿರ್ತೀರ. ತಾಯಿ ಹೂ ಕೊಟ್ಟಿದ್ದು ಎದೆ ಮೇಲೂ ಹಣ್ಣು ಕೊಡ್ತಾರೆ, ನಿಂಬೆ ಹಣ್ಣು. ಆ ದೃಷ್ಟಿ ತಗೊಂಡು ತುಂಬಾ ಸುಂದರವಾಗಿದೆ ಸರ್. ಸರ್ ತುಂಬಾ ಸುಂದರವಾಗಿದೆ ಸರ್. ಮತ್ತು रत्नसिंहासनं समर्पयामि पादारं देवः पाद्यं पाद्यं समर्पयामि हस्तारं देवः अर्घ्यं अर्घ्यं समर्पयामि मुखेन चिन्मयं समर्पयामि तथा विद्मः महानुताप
ಬೆಸ್ತೂರು ಯಾವ ಊರು ನಿಮ್ದು? ಕಮತಂಪಲ್ಲಿ, ಯಾವ ತಾಲೂಕು? ಶ್ರೀನಿವಾಸಪುರ ತಾಲೂಕು, ತಾಡುಗೋಲ್ ಪಂಚಾಯತಿ, ಕಮತಂಪಲ್ಲಿ ಗ್ರಾಮದಿಂದ ಬೆಸ್ತೂರು ಕುಟುಂಬದವರು. ಅವರಿಂದ ಈ ದೇವರನ್ನು ಎತ್ಕೊಂಡು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಏನ್ ದೇವ್ರು? ಗಂಗಮ್ಮ ದೇವಿ ಅಲ್ಲಿ ದೇವಸ್ಥಾನ ಆಯ್ತಾ ಸರ್? ಹಳೇದ ದೊಡ್ಡದ? ಹಳ ಹೊಸದಾಗಿ ಮಾಡಿದ್ವಿ, ಪ್ರತಿಷ್ಠಾಪನೆ ಮಾಡಿದ್ವಿ, ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ವಿ ಸರ್. ಈಗ ಹೆಂಗಿದೆ ವಿಗ್ರಹ ಎಲ್ಲ ಮಾಡಿ ಸರ್ ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ ಸರ್, ಕಣ್ಣುಗಳು ಎಲ್ಲ ಚೆನ್ನಾಗಿದೆ ಸರ್, ಸೂಪರ್ ಚೆನ್ನಾಗಿದೆ ಸರ್, ಒಳ್ಳೆ ತುಂಬ ಸುಂದರವಾಗಿದೆ. ಚೆನ್ನಾಗಿದೆ. ಹೌದು ಸರ್, ತುಂಬ ಸುಂದರವಾಗಿದೆ ಸರ್. ಎಷ್ಟು ಗ್ರಾಮಗಳಿಗೆ ದೇವತೆ ಅಮ್ಮ? ಗೊತ್ತಿಲ್ಲ ಸರ್, ಅದು ಒಂದೇ ಗ್ರಾಮಕ್ಕೆ ಒಂದೇ ಗ್ರಾಮ. ನಮ್ಮ ಪಂಚಾಯತಿ ಅಷ್ಟೇ ಚೆನ್ನಾಗಿದೆ ವಿಗ್ರಹ ಎಲ್ಲ. ಸರ್ ತುಂಬ ಸುಂದರವಾಗಿದೆ ಸರ್. ದೊಡ್ಡ ಮುನ್ಸ್ವಾಮಿ, ಚಿಕ್ಕ ಮುನ್ಸ್ವಾಮಿ, ಮತ್ತು ಗೋವಿಂದಪ್ಪ, ಬೆಸ್ತರ ರಾಮಣ್ಣ, ಮತ್ತು ಕೃಷ್ಣಪ್ಪ, ವೆಂಕಟರಮಣಪ್ಪ, ಶ್ರೀರಾಮಪ್ಪ, ಮೇಘರಾಜ, ರಾಮಪ್ಪ, ಹಿಂಗ ವೈಪಣದ ಸರ್. ಬೆಸ್ತರ್ ಕುಟುಂಬದವ್ರು ಸರ್, ಟೋಟಲ್ ಆಗಿ ಬೆಸ್ತರ್ ಕುಟುಂಬದವ್ರು. ಹೌದು ಸರ್, ಬೆಸ್ತರ್ ಕುಟುಂಬದಿಂದ. ಹೌದು ಸರ್, ಬೆಸ್ತರ್ ಕುಟುಂಬದಿಂದ ಕಮತಂಪಲ್ಲಿ ಗ್ರಾಮಕ್ಕೆ ಕೊಡ್ತಾ ಇದ್ವಿ ಸರ್. ತುಂಬಾ ಸುಂದರವಾಗಿದೆ ಸರ್, ತುಂಬಾ ಸುಂದರವಾಗಿದೆ ಸರ್. ಮತ್ತು ಮಕ್ಕಳು ಮತ್ತು ಮೊಮ್ಮಕ್ಕಳು ಮತ್ತು ಮೊಮ್ಮಕ್ಕಳು, ವಂಶ ಮಕ್ಕಳು. ತುಂಬಾ ಸಂತೋಷ ಆಗಿದೆ ಸರ್, ತುಂಬಾ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ತುಂಬಾ ಸಂತೋಷ. ಮರಣ ಕೊಟ್ಟರೆ ಅವಾಗಲೇ ಹೂವು ನಾವು ತೆಗೆದಿರುವಾಗ ಪೂಜೆ ಮಾಡುವಾಗ ಸರ್ ಅದೆಲ್ಲ ರಾಮನಿಗೆ ಬಯಸಿದ್ಬಿಡಿ ಸರ್. ಯಾಕಂದ್ರೆ ಮಕ್ಕಳಿಲ್ಲ ಇನ್ನೊಂದು ಸರ್, 4 ಮಕ್ಕಳಾಗಲಿ. ಓಕೆ ಸರ್, ಧನ್ಯವಾದಗಳು ಸರ್. ನಮಸ್ಕಾರ ಎಲ್ರಿಗೂ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡುಗೋಲ್ ಪಂಚಾಯತಿಯ ಕಮತಂಪಲ್ಲಿ ಗ್ರಾಮಸ್ಥನವಲ್ಲ ನಾವು. ಬೆಸ್ತರು, ನಮ್ಮ ಬೆಸ್ತರು ಜನ ಎಲ್ಲ ಸೇರಿ, ಊರ ಜನ ಎಲ್ಲ ಸೇರಿ ನಮ್ಮೂರಿಗೆ ಗ್ರಾಮ ದೇವತೆ ಮೆರವಣಿಗೆ ಮಾಡಿಸ್ಬೇಕಂತೇಳಿ ಇಲ್ಲಿಗೆ ಬಂದಿದ್ವಿ. ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಇವ್ರಿಗೆ ಅರ್ಚಕರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಅಣ್ಣ ನಿಮ್ಮ ಹೆಸರು? ಮಂಜುನಾಥ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ. ಮತ್ತು ವಿನಯ್ ಕುಮಾರ್ ಅವ್ರಿಗೆ ಅಭಿನಂದನೆ ತಿಳಿಸ್ತೀವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವಿಗ್ರಹ ಸರ್. ತುಂಬ ಥ್ಯಾಂಕ್ ಯು ಸರ್ ಮಾಡಿಕೊಟ್ಟಿದ್ದಕ್ಕೆ. ತುಂಬ ಧನ್ಯವಾದಗಳು. ಮತ್ತು ನಮ್ಮೂರವರೆಲ್ಲ ಮೆಚ್ಚುಗೆ ಕೊಡ್ತಾರೆ, ಚೆನ್ನಾಗಿದೆ ವಿಗ್ರಹ, ಚೆನ್ನಾಗಿ ಮಾಡಿಸಿದೆ ಅಂತ ಹೇಳ್ಬಿಟ್ಟು. ತುಂಬ ಸಂತೋಷ ಮಾಡಿಕೊಡೋದಕ್ಕೆ. ಮಗದಲ್ಲಿ ಚೆನ್ನಾಗಿದೆ ಸರ್. ಮಗದಲ್ಲಿ ಮಕ್ಕ ಎಲ್ಲ ಚೆನ್ನಾಗಿದೆ ಸರ್, ಕಳೆ ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಸುಂದರವಾಗಿದೆ ಸರ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ತಾಡಿಗೋಲ್ ಪಂಚಾಯಿತಿ ಕಮತಂಪಲ್ಲಿ ವಾಸಸ್ಥರು ನಾವು. ಬೆಸ್ತರು ನಾವೆಲ್ಲ ಗ್ರಾಮದವರೆಲ್ಲ ಸೇರಿ ಒಂದು ಮೆರವಣಿಗೆ ವಿಗ್ರಹನ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನಿಸಿ ಎಲ್ಲರೂ ದೊಡ್ಡವರೆಲ್ಲ ಸೇರಿ ಇದಕ್ಕೆ ಒಂದು ಇದು ಕೊಟ್ಟು ಚಾಲನೆ ಕೊಟ್ಟು, ಆಮೇಲೆ ನಾವು ಒಂದು ಸಮಯ ನಿಗದಿಪಡಿಸ್ಕೊಂಡು ಬಂದು ಇವ್ರನ್ನ ಭೇಟಿ ಮಾಡಿದ್ವಿ. ಆವಾಗ ನಮಗೆ ಚೆನ್ನಾಗಿ ಇದು ಸೊಗಸಾಗಿ ಮೂಡಿ ಬಂತು, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ. ನೀವು ಯಾರೇ ಬೇಕಾದರೂ ಮಾಡಿಸ್ಬೇಕಂದ್ರೆ ದಯವಿಟ್ಟು ಇಲ್ಲಿ ಬಂದು ಮಾಡೋಕ್ಕೆ ಒಂದು ಇದು ಕೊಡಿ, ಪ್ರೋತ್ಸಾಹಿಸಿ. ಅವ್ರನ್ನ ಚೆನ್ನಾಗಿ ಮಾಡಿಕೊಡ್ತಾರೆ ಇವರು. ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಆದಿಪೂಜಾಯ ವಿನಾಯಕಾಯ ನಮಃ. ಗಂಗಮ್ಮ ದೇವತಾಭ್ಯೋ ನಮಃ. ಶ್ರೀನಿವಾಸಪುರ ತಾಲೂಕು ಎಲ್ದೂರು ಹೋಬಳಿ, ಕೊಳ್ತೂರು ಪಂಚಾಯಿತಿ, ಉಪ್ಪುಕುಂಟೆ ಗ್ರಾಮ ಇದು. ಈ ಗ್ರಾಮದ ನಿವಾಸಿಗಳು ನಾವು ಶಿಲ್ಪಿಗಳು. ಡಾಕ್ಟರ್ ಮಂಜುನಾಥಾಚಾರ್ಯರು ಅಂತ ನಮ್ಮ ಹೆಸರು. ಇದೇ ಊರಲ್ಲಿ ಒಂದು 300 ವರ್ಷ ಇತಿಹಾಸ ನಮ್ಮದು. ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಆದ್ರೂ ಈ ಥರ ಅಮ್ಮನವ್ರುಗಳು ಸುಮಾರು ಸಾವಿರಾರು ಊರುಗಳಿಗೆ, ನೂರಾರಲ್ಲ ಸಾವಿರಾರು ಊರುಗಳೇ ಮಾಡಿಕೊಟ್ಟಿದ್ದೀನಿ. ಅದೇ ಅನುಭವ ಪ್ರಕಾರವಾಗಿ, ಅದೇ ಶಾಸ್ತ್ರೋಕ್ತವಾಗಿ, ಅದೇ ಪ್ರಕಾರ, ಅದೇ ಶಿಲ್ಪಿಶಾಸ್ತ್ರವಾಗಿ ನಾವು ಅಮ್ಮನವ್ರನ್ನ ತಯಾರು ಮಾಡಿದ್ದೀವಿ. ಈ ಅಮ್ಮನವರು ಈ ಊರು ಯಾವ್ರಪ್ಪಿದೆ? ಕಮತಂಪಲ್ಲಿ ಅಂತ ತಾಡುಗೋಳ ಕ್ರಾಸ್ ಹತ್ರ ಊರು ಇವ್ರದ್ದು. ನಮ್ಮ ಕೋಲಾರ ಡಿಸ್ಟಿಕ್ ಅವರೇ, ಶ್ರೀನಿವಾಸಪುರ ತಾಲೂಕು ಅವರೇ. ತುಂಬ ಭಕ್ತಿ ಆದವರು ಎಲ್ಲರೂ, ತುಂಬ ಭಕ್ತಿ ಅಂತಾರೆ. ಬೆಳಗ್ಗೆಯಿಂದ ಉಪವಾಸ ಇದ್ದಾರೆ ಪಾಪ, ತುಂಬ ಭಕ್ತಿ ಅಂತಾರೆ. ಇವರು ಪರಿಚಯ ಮಾಡಿಕೊಡ್ತು ನಮ್ಮ ಮಂಜಣ್ಣವರು. ನಮ್ಮ ಮಂಜಣ್ಣ ಅಂದರೆ ಇವರಪ್ಪ, ನಾವು ಸ್ನೇಹಿತರು, ಅವರು ಮಗ ಇವರು. ನಾವು ಸ್ನೇಹಿತರಾಗಿ ಎಲ್ದೂರಲ್ಲಿದ್ದಾರೆ ಇವರು. ಇವ್ರ ಮುಖಾಂತರನೇ ಮಾಡಿಕೊಡ್ಬೇಕು ನಮ್ಮೂರಿಗೆ, ನಮ್ಮ ಫ್ರೆಂಡ್ಸು, ನಮ್ಮ ಸರ್ಕಲ್ಲು ಅಂತ ಬಂದು ಆರ್ಡ್ರ್ ಕೊಟ್ಟರು, ಮಾಡಿಕೊಟ್ಟಿದ್ವು. ಇನ್ನೊಂದು ಅನುಭವ ಏನಪ್ಪ ಅಂದರೆ, ಈ ತಾಯಿ ಮಾಡಬೇಕು ಅಂದರೆ ಒಂದು ಮುಖದಲ್ಲೇ ಕಳೆ ಬರಬೇಕು ಅಂದರೆ ಅಮ್ಮನಿಗೂ
ಆ ಮುಖಭಾವ ಬಿಡಿಸುವಾಗ ನಮಗೆ ಈ ಊರಿನ ಪರಿಚಯ ಎಲ್ಲ ನಮಗೆ ಒಂದು ಅನುಭವ ಆಗ್ತದೆ. ಮುಂದಿನ ಊರಿಗೆ ಪೀಳಿಗೆ ಹೆಂಗಾಗ್ತದೆ, ಮುಂದುವರಿಸ್ತಾರ ಇಲ್ಲ, ಊರಲ್ಲಿ ಪೂಜೆ ನಡೀತದೆ ಇಲ್ಲ ಅಂತ ತುಂಬ ಸುಂದರವಾಗಿ ಮೂಡಿ ಬಂದೈತಿ. ಯಾವುದೇ ತರಹ ಅಂಟು ಟೊಂಟು ಇಲ್ದಿರ, ಅಂಟುಡೊಂಕು ಇಲ್ದಿರ ತುಂಬ ಸೊಗಸಾಗಿ ಬಂದೈತು. ನಮ್ಗೆ ಕಷ್ಟ ಅಂತೂ ಕಾಣಿಸಿಲ್ಲ ಮಾಡುವಾಗ, ತುಂಬ ಆನಂದವಾಗೈತೆ. ನಾವು ಶಿಲ್ಪಿಶಾಸ್ತ್ರವಲ್ಲೇ ಎಲ್ಲ ಮಾಡ್ತೀವಿ. ದೇವ್ರು ಮಾಡಬೇಕು ಅಂದರೆ ಪಂಚಲೋಹದಲ್ಲಿ ಮಾಡಿ ಶಿಲ್ಪಿಶಾಸ್ತ್ರದಲ್ಲಿ ಮಾಡ್ತೀವಿ. ಹಾಗೂ ಊರಿನ ಗ್ರಾಮಸ್ಥರು ಯಾವ ಊರು ಯಾವ ಥರ ಗ್ರಾಮಸ್ಥರು ಎಲ್ಲರಿಗೂ ಸೇರಿ ಒಂದು ಅಧ್ಯಾಯದಲ್ಲಿ ಮಾಡ್ತೀವಿ. ಮತ್ತು ಇನ್ನೊಂದೇನಪ್ಪ, ಯಾರೋ ದಾನಿಗಳು ಒಬ್ಬರೇ ಇದ್ದರೆ ಅವರು ನಮ್ಮ ಶಾಸ್ತ್ರವಾಗಿ ಅವರ ಗೋತ್ರ, ಅವ್ರು ಹುಟ್ಟಿರೋ ಡೇಟ್ ಆಫ್ ಬರ್ತ್ ತೊಗೊಂಡು ಅದರ ಆಧಾರದಲ್ಲಿ ಮಾಡ್ತೀವಿ. ಯಾರೋ ಒಬ್ಬೊಬ್ಬರು ಮಾಡ್ತೀವಿ. ಗ್ರಾಮಸ್ಥರು ಎಲ್ಲರೂ ಅಂದರೆ ಗ್ರಾಮಕ್ಕೆ ಮಾತ್ರ, ನಾವು ಗ್ರಾಮದ ಅಭಿವೃದ್ಧಿಗೆ ಮಾತ್ರ ನೋಡ್ಕೊಂಡು ಮಾಡ್ತೀವಿ. ನಮ್ಮ ಶಾಸ್ತ್ರದಲ್ಲಿ ಪಂಚಾಂಗ ನೋಡಿಬಿಟ್ಟು ಒಬ್ಬೊಬ್ಬರು ಮಾಡಿದ್ರೆ ಅವರ ಜಾತಕ, ಅವರು ಹುಟ್ಟಿದ ಡೇಟ್ ಆಫ್ ಬರ್ತ್ ನೋಡಿಕೊಂಡು ಯಾವ ಜಾತಕದಲ್ಲಿ ಯಾವ ಥರ ವಿಗ್ರಹ ಮಾಡಬೇಕು, ಎಷ್ಟು ಹೈಟ್ ಇರಬೇಕು, ಯಾವ ಕಳೆ ಕೊಡಬೇಕು, ಯಾವ ರೂಪ ಕೊಡಬೇಕು, ಆ ಮುಖದಲ್ಲಿ ರೌದ್ರಾಕಾರ ಶಾಂತ ರೂಪನ ಅವ್ರ ಮನೆ ಅಭಿವೃದ್ಧಿಗೋಸ್ಕರ, ಅವರ ಶಾಂತಿಗೋಸ್ಕರ ನಾವು ದೇವ್ರನ್ನ ತಯಾರು ಮಾಡ್ತೀವಿ. ಇದು ಸತ್ಯ. ಇದು ನಿಮ್ಮೂರು ಗ್ರಾಮಸ್ಥ ಎಲ್ಲರಿಗೂ ಸೇರಿ ಮಾಡಿರುವಂಥದ್ದು. ಗ್ರಾಮಕ್ಕೆ ಅಭಿವೃದ್ಧಿ ಆಗಬೇಕು, ಎಲ್ಲ ಒಳ್ಳೆ ಮಳೆ ಬೆಳೆ ಬಿದ್ದು ರೈತರ ಒಂದು ಫಸಲು ಅವ್ರ ಕೈ ಸಿಗಲಿ ಅಂತ ಅವ್ರನ್ನ ಅರ್ಕೆ ಮಾಡ್ಕೊಂಡು ತಾಯಿನ ಮಾಡಿದ್ವಿ. ಎಲ್ಲರೂ ಚೆನ್ನಾಗಿರ್ತದೆ, ಸುಖವಾಗಿರ್ರಿ, ಆಯುಷ್ಮಾನ್ ಭವ, ಸ್ವಸ್ತಿ, ಸಂತೋಷವಾಗಿರ್ತೀವಿ. ಥ್ಯಾಂಕ್ ಯು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ತಾಯಿಯನ್ನು ಒಂದು ಪೂಜೆ ಮಾಡಿ ದೃಷ್ಟಿ ಕೊಟ್ಟಾಗ ನೇತ್ರ ಮಿಲನ ಮಾಡ್ತೀವಿ. ಆ ನೇತ್ರ ಮಿಲನ ಮಾಡಿದಾಗ ಕಣ್ಣು ತರಿಸ್ತೀವಿ, ರೆಪ್ಪೆ ತರಿಸುವಾಗ ಆ ತಾಯಿ ಸಾಕ್ಷಾತ್ವಲ್ಲಿ ಕೂತಿದ್ದಾರೆ ಅಂದರೆ ಇವಾಗ ನಿದರ್ಶನ ನೀವೇ ನೋಡಿರ್ತೀರ. ತಾಯಿ ಹೂ ಕೊಟ್ಟಿದ್ದು ಎದೆ ಮೇಲೂ ಹಣ್ಣು ಕೊಡ್ತಾರೆ, ನಿಂಬೆಹಣ್ಣು. ಆ ದೃಷ್ಟಿ ತಗೊಂಡು ಎಂಬ ಪ್ರಾಣ ತುಂಬಿರ್ತದೆ. ಇವಾಗ ಪ್ರಾಣ ತುಂಬೈತೆ ತಾಯಿಗೆ. ಆ ಎಂಬ ಸಂತೋಷ ಬಿದ್ದು ಹೂ ಹಣ್ಣು ಕೊಡೋದು ನಮಗೆ ಪ್ರಸಾದ. ನಾವು ಶಿಲ್ಪಿಗಳಿಗೆ, ನಾವು ಸೃಷ್ಟಿಕರ್ತರಾಗಿ ನಮಗೆ ಮೊದಲನೇ ಕೊಟ್ಟಿದ್ದು ಗ್ರಾಮ ಸುಭಿಕ್ಷೆಗಾಗಿ ಹೂ ಕೊಡ್ತಾಳೆ. ಈ ಎರಡು ನಿದರ್ಶನ ತಾಯಿದು. ಇದು ಸತ್ಯ ಆ ಥರ ಇದ್ದರೆ ಮಾತ್ರ ದೇವಿ ತಗೋಬೋದು, ಇಲ್ಲ ತಗೊಂಡು ಹೋಗಬಾರ್ದು. ಏನೋ ಭಿನ್ನ ಐತೆ, ದೋಷ ಅಂತ ಐತೆ, ಅದೊಂದು ಕ್ವಶನ್ ಮಾರ್ಕ್. ಇದು ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ, ಊರ ಗ್ರಾಮಸ್ಥರು ಆಯಮ್ಮನ ಆಶೀರ್ವಾದದಿಂದ ಬರ್ತಾವಳೆ ಅಂತ ಆಸೆ. ಸ್ವಸ್ತಿ. महालक्ष्मी कृपा कटाक्ष वर प्रसाद सिद्धिरस्तु।